ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹಾದೇಶ್ ಪ್ರಸಾದ್ ಎಜೆ. ನಾನು ಪ್ರಸ್ತುತ ಮಹಾಜನ PG ಸೆಂಟ್ರಲ್ಲಿ ಪ್ರೊಫೆಸರ್ ಆಫ್ ಬಯೋಕೆಮಿಸ್ಟ್ರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಸೀನಿಯರ್ ವ್ಯಾಕ್ಸಿನ್ ಎಕ್ಸ್ಪರ್ಟ್ ಆಗು ಸಹ ಕೆಲಸ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ BTL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಇದು ಜೆಕ್ ರಿಪಬ್ಲಿಕ್ ಬೇಸ್ಡ್ ಕಂಪ್ನಿ. ಅವರು ಮೆಡಿಕಲ್ ಆಸ್ಥೆಟಿಕ್ಸ್ ಮಾಡ್ತಾರೆ. ಈ ಕಂಪನಿಗೂ ಸಹ R&D ಅಡ್ವೈಸರ್ ಆಗಿ ಕೆಲಸ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ತುಂಬ ವೆರಿ ರೀಸೆಂಟಾಗಿ ಒಂದು ಬರ್ತ್ಡೇ ಫೋಮ್ ಯೂಸ್ ಮಾಡಿ ಮದ್ದೂರ್ ಹತ್ರ ಒಂದು ಫೈರ್ ಆಕ್ಸಿಡೆಂಟ್ ಆಗಿ ಒಂದು ಮಗು ಪ್ರಾಣ ಕಳ್ಕೊಳ್ಳುತ್ತೆ, 8 ವರ್ಷದ್ದು ಮಗು. ಸೊ ಇದನ್ನು ನಾವು ಏನು ಅಂತ ನೋಡಿದಾಗ ಆ ಮಗು ಮುಖದ ಮೇಲೆ ಬರ್ತ್ಡೇಲಿ ಯೂಸ್ ಮಾಡುವಂಥ ಫೋಮು ಮುಖದ ಮೇಲೆ ಬಿದ್ದಿದೆ. ಸೊ ಬರ್ತ್ಡೇ ಫೋಮು ಹೇಗೆ ಒಂದು ಫೈರ್ ಆಕ್ಸಿಡೆಂಟ್ ಕಾಸ್ ಮಾಡುತ್ತೆ ಅಂತ ಅಂದರೆ, ಈ ಬರ್ತ್ಡೇ ಫೋಮು ಏನಂತಂದರೆ ಇದು ಅನ್ರೆಗ್ಯುಲೇಟೆಡ್ ಪ್ರಾಡಕ್ಟ್ ಇನ್ ಇಂಡಿಯಾ. ಅಂದರೆ ಇದರಲ್ಲಿ ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂತ ಯಾರೂ ಏನೂ ರೆಗ್ಯುಲೇಟ್ ಮಾಡಿಲ್ಲ. ಮೇಜರಾಗಿ ಇದಕ್ಕೆ MDI ಮತ್ತು TDA ಅಂತ ಯೂಸ್ ಮಾಡ್ತಾರೆ. ಅಂದರೆ ಮಿಥಿಲೀನ್ ಐಸೋಸಯೋಥೈನೇಟ್ ಮತ್ತು ಟಾಲಿನ್ ಐಸೋಸಯೋಥೈನೇಟ್ ಅಂತ ಯೂಸ್ ಮಾಡ್ತಾರೆ. ಇದು ಎರಡೂ ಸಹ ಫೈರ್ನ ಕ್ಯಾಚ್ ಮಾಡೋವಂಥ ಕೆಪಾಸಿಟಿ ಇದೆ. ಅಂದರೆ ಎಕ್ಸ್ಪ್ಲೋಸಿವ್ ಇನ್ ನೇಚರ್ ಅಂತ, ಅಥವಾ ದೇ ಕ್ಯಾಚ್ ದ ಫೈರ್ ಅಂತ. ಅಂದರೆ ಇದು ಕಂಬಸ್ಟಬಲ್, ವೆರಿ ಕಂಬಸ್ಟಬಲ್. ಹಂಗಾಗಿ ಈ ಕಾಂಪೌಂಡ್ಸ್ನ ನಾವು ಬರ್ತ್ಡೇಸಲ್ಲಿ ಅಥವಾ ಎನಿ ಸೆಲೆಬ್ರೇಷನ್ಸ್, ಆ್ಯನಿವರ್ಸರಿ ಇರ್ಬೋದು, ಎನಿ ಸ್ಪೆಷಲ್ ಅಕೇಶನ್ಸಲ್ಲಿ ಯೂಶ್ವಲಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ಈ ಸ್ಪ್ರೇಸ್ನ ಮುಖದ ಮೇಲೆ ಹಾಕೋದು ಅಥವಾ ಏರಲ್ಲಿ ಹೊಡೆಯೋದನ್ನ ನೋಡಿದ್ದೀರ. ನಾನು ಇದನ್ನೇ ಒಂದು ಡೆಮೋ ಮಾಡಿ ತೋರಿಸಿರ್ತೀನಿ. ಅದ್ರಲ್ಲಿ ನೋಡಿ ಅದು ಎಷ್ಟು ಫಾಸ್ಟಾಗಿ ಫೈರ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಸೊ ಈ ಫೋಮು ಎಷ್ಟು ಡೇಂಜರಸ್ ಅಂತಂದರೆ, ನಾವು ಅದನ್ನು ಫನ್ಗೋಸ್ಕರ ಯೂಸ್ ಮಾಡ್ತೀವಿ ಯಾವುದೇ ಅಕೇಶನಲ್ಲೂ. ಬಟ್ ಅದರದ್ದು ಹಿಂದೆ ಇರೋ ರಿಯಾಲಿಟಿ ಅಥವಾ ಆ ಕಾಂಪೌಂಡ್ದು ಎಷ್ಟು ಹಜಾರ್ಡಸ್ ನೇಚರ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂತಂದರೆ, ಈ ಥರ ಅಡಿಟಿವ್ಸ್, ಫಾರ್ ಎಕ್ಸಾಂಪಲ್ ಈ ಥರ ಬರ್ತ್ಡೇನಲ್ಲಿ ಇವೆಲ್ಲ ಅಡಿಟಿವ್ಸ್ ಅಂತ ಕರಿತೀವಿ. ನಾಟ್ ಓನ್ಲಿ ಫೋಮ್ ಸ್ಪ್ರೇ, ಜೊತೆಗೆ ಸ್ಪಾರ್ಕ್ಲರ್ಸ್. ಇದೆಲ್ಲ ಏನಂತಂದರೆ ಸೆಲೆಬ್ರೇಷನ್ನ ಹೆಚ್ಚು ಮಾಡಬೇಕು ಅಂತ ಅಂದ್ಬಿಟ್ಟು, ಖುಷಿ ಹೆಚ್ಚು ಮಾಡಬೇಕಂತ ಯೂಸ್ ಮಾಡ್ತೀವಿ. ಅನ್ಫಾರ್ಚುನೇಟ್ಲಿ ಈ ಸೆಲೆಬ್ರೇಷನ್ನ ಹೆಚ್ಚು ಮಾಡಬೇಕಂತ ಯೂಸ್ ಮಾಡೋ ಮೆಟೀರಿಯಲ್ಸ್ಗಳೇ ನಮಗೆ ಹೆಲ್ತ್ ಹಜಾರ್ಡ್ ಮತ್ತು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ನ ಕಾಸ್ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ಈ ರೀಸೆಂಟ್ ಇಯರ್ಸಲ್ಲಿ ಈ ಸೆಲೆಬ್ರೇಷನ್ಸಲ್ಲಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ಪರ್ಟಿಕ್ಯುಲರ್ಲಿ ಫೋಮ್ ಸ್ಪ್ರೇ, ಸ್ಪಾರ್ಕ್ಲರ್ಸು ಮತ್ತು ಬಲೂನ್ಸು, ಈ ಮೂರನ್ನು ಇದು ತುಂಬ ಕಾಮನ್ ಆಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್. ಈ ಮೂರೂ ಸಹ ಇದು ನಾಟ್ ಸೇಫ್ ಅಲ್ಲ. ಇದು ಒಂದು ಮನುಷ್ಯಂದು ಪ್ರಾಣ ತೆಗೆಯೋವಂಥ ಕೆಪಾಸಿಟಿ ಇರುತ್ತೆ. ಜೊತೆಗೆ ಸುತ್ತಮುತ್ತ ಇರೋ ಅವ್ರದ್ಗೂ ಹಾರ್ಮ್ಫುಲಿ ಇಂಪ್ಯಾಕ್ಟ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ. ನಾವು ಫೋಮ್ ಸ್ಪ್ರೇ ತಗೊಂಡ್ರೆ ನಾನು ಮೊದಲೇ ಹೇಳಿದ ಹಾಗೆ TDI ಮತ್ತು MDI ಅಂತ ಇರುತ್ತೆ. ಇದು ಪ್ರಾಬ್ಲಮ್ ಏನಂತ ಅಂದರೆ, ಇದು ಎಲ್ಲಿ ಬೀಳುತ್ತೆ ಅಲ್ಲಿ ಐದರ್ ಕ್ಯಾಂಡ್ಲಿಂದ ಅಥವಾ ಸ್ಪಾರ್ಕ್ಲಿಂದ ಬೆಂಕಿ ಬಂದರೆ ಇದು ಇಮ್ಮಿಡಿಯೇಟಾಗಿ ಬೆಂಕಿನ ಕ್ಯಾಚ್ ಮಾಡುತ್ತೆ ಮತ್ತು ಸರೌಂಡಿಂಗಲ್ಲಿ ಏನೇನಿರುತ್ತೆ ಅದಕ್ಕೆಲ್ಲ ಬೆಂಕಿನ ಸ್ಪ್ರೆಡ್ ಮಾಡುತ್ತೆ. ಇದು ಏನಕ್ಕೆ ಡೇಂಜರಸ್ ಅಂದರೆ, ಈ ಸ್ಪ್ರೇನ ಗಾಳಿಗೆ ಹಾಕ್ತೀವಿ, ಆಬ್ವಿಯಸ್ಲಿ ಗಾಳಿಗೆ ಹಾಕಿದ ತಕ್ಷಣ ಅದು ಮೈ ಮೇಲೆ ಬೀಳುತ್ತೆ ಅಥವಾ ಪಕ್ಕದಲ್ಲಿ ಏನು ಬಟ್ಟೆ ಇರುತ್ತೆ ಅಥವಾ ಬ್ಯಾಕ್ ಡ್ರಾಪಲ್ಲಿ ಏನಿರುತ್ತೆ ಅಲ್ಲಿ ಬೀಳುತ್ತೆ. ಆಬ್ವಿಯಸ್ಲಿ ಕ್ಯಾಂಡಲ್ ಅಥವಾ ಸ್ಪಾರ್ಕಲಿಂದ ಬಂದಂಥ ಲೈಟು ಅಥವಾ ಸ್ಪಾರ್ಕಲ್ಲು ಇದಕ್ಕೆ ಬೆಂಕಿ ಕೊಡುತ್ತೆ. ಬೆಂಕಿ ಕೊಟ್ಟ ತಕ್ಷಣ ಏನಾಗುತ್ತೆ, ಸರೌಂಡಿಂಗಲ್ಲಿರೋದೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಇದು ಒಂದ್ಸಲಿ ಬೆಂಕಿ ಹತ್ಕೊಂಡ್ರೆ ಇಂಟೆನ್ಸಿಟಿ ಆಫ್ ದ ಫೈರ್ ಡಿಪೆಂಡ್ಸ್ ಆನ್ ವಾಟ್ ಇಟ್ ಫಾಲ್ಸ್. ಅಂದರೆ ಫಾರ್ ಎಕ್ಸಾಂಪಲ್ಲು, ಈಗ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋ ಅಥವಾ ಏನೋ ಸ್ಪೆಷಲ್ ಅಕೇಶನಲ್ಲಿ ಇರೋವಂಥ ವ್ಯಕ್ತಿ ಅಥವಾ ಅವ್ರ ಪಕ್ಕ ಇರೋವಂಥ ವ್ಯಕ್ತಿ ನೈಲಾನ್ ಅಥವಾ ಸಿಲ್ಕ್ ಹಾಕ್ಕೊಂಡಿದ್ರೆ ಅದ್ರ ಇಂಪ್ಯಾಕ್ಟು ವರ್ಸ್ಟ್ ಆಗಿರುತ್ತೆ. ಯಾಕಂದರೆ ನೈಲಾನ್ ಮತ್ತು ಸಿಲ್ಕು ಬೆಂಕಿನ ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ, ಅಂದರೆ ಸ್ಪ್ರೆಡ್ನೂ ಬೇಗ ಮಾಡುತ್ತೆ. ಸೊ ಅದು ಈ ಫೋಮ್ ಏನಾರು ಅವ್ರ ಮೈ ಮೇಲೆ ಬಿದ್ದಿದ್ರೆ ಡೆಫಿನೆಟ್ಲಿ ಬೆಂಕಿ ಹತ್ಕೊಂಡ್ರೆ ಅದ್ರ ಬರ್ನ್ ಏನು ಎಫೆಕ್ಟ್ ಇರುತ್ತೆ ಅದು ನಾರ್ಮಲ್ಗಿಂತ 10 times 20 times ಜಾಸ್ತಿ ಇರುತ್ತೆ. ಜೊತೆಗೆ ಈ ಫೋಮ್ ಏನು ಯೂಸ್ ಮಾಡ್ತೀವಿ ಇದು ಐ ಇರಿಟೆಂಟ್, ಅಂದರೆ ನಮಗೆ ಕಣ್ಣೊಳಗಡೆ ಹೋದರೆ ಇರಿಟೇಷನ್ ಕಾಸ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದು ಸ್ಕಿನ್ಗೂ ಒಳ್ಳೆಯದಲ್ಲ. ಜೊತೆಗೆ ರೆಸ್ಪಿರೇಟ್ರಿ ಡಿಸ್ಕಂಫರ್ಟ್ ಅಂತ ಕಾಸ್ ಮಾಡುತ್ತೆ. ಇದು ಇನ್ಹೇಲ್ ಮಾಡಿದ್ರೆ ಅಥವಾ ಮೂಗೊಳಗಡೆ ಹೋದರೆ ರೆಸ್ಪಿರೇಟ್ರಿ ಡಿಸ್ಕಂಫರ್ಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ತುಂಬ ಕಾಮನ್ನಾಗಿ ಯೂಸ್ ಮಾಡೋದು ಏನಂತ ಅಂದರೆ ಸ್ಪಾರ್ಕ್ಲರ್ಸ್ ಏನಾಗುತ್ತೆ ಅಂದರೆ, ನಾನೀಗೊಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಇದರಿಂದ ರೆಸಿಡ್ಯೂಸ್, ಸೊ ಇದರಲ್ಲಿ ಗನ್ ಪೌಡರ್ ಅಂತ ಇರುತ್ತೆ. ಗನ್ ಪೌಡರ್ ಇಸ್ ನಥಿಂಗ್ ಬಟ್ ಎ ಮಿಕ್ಸ್ಚರ್ ಆಫ್ ಮಲ್ಟಿಪಲ್ ಕೆಮಿಕಲ್ಸ್. ಯಾವುದಂದರೆ ಪೊಟ್ಯಾಷಿಯಮು, ಬೇರಿಯಮ್ಮು, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಬೇರಿಯಮ್ ಸ್ಟೋನ್,
ಇದನ್ನೆಲ್ಲನೂ ಯೂಸ್ ಮಾಡಿರ್ತಾರೆ. ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ, ಒಂದೇ ಫೈರ್ ಕ್ರ್ಯಾಕರ್ ಅಥವಾ ಸ್ಪಾರ್ಕ್ಲರಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಪ್ರತಿಯೊಂದು ಕಾಂಪೌಂಡು ಪ್ರತಿಯೊಂದು ಒಂದೊಂದು ಕಲರ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಗ್ರೀನ್ ಕಲರ್, ಒಂದು ಬ್ಲೂ ಕಲರ್, ಒಂದು ರೆಡ್, ಒಂದು ಪಿಂಕ್, ಈ ಥರ. ಮತ್ತು ಈ ಕಾಂಬಿನೇಷನ್ ಆಫ್ ಕಾಂಪೌಂಡ್ಸು ಇನ್ನೊಂದು ಕಲರ್ ಕೊಡುತ್ತೆ. ಸೊ ಇದು ಕಲರ್ಸಲ್ಲಿ ಬರುತ್ತೆ, ಯಾವ್ಯಾವ ಕಲರ್ ಯಾವ್ಯಾವ ಕಂಬೈನ್ ಆದರೆ ಇನ್ನೊಂದು ಡಿಫ್ರೆಂಟ್ ಕಲರ್ ಕೊಡುತ್ತೆ. ಸೊ ಪಟಾಕಿದು ಮೇಯ್ನ್ ಇಂಟೆನ್ಷನ್ನೇ ಅದು ಯಾವಾಗ ನಾವು ಯೂಸ್ ಮಾಡ್ತೀವಿ, ಯಾವಾಗ ಅದನ್ನ ಬರ್ನ್ ಮಾಡ್ತೀವಿ, ಡಿಫ್ರೆಂಟ್ ಕಲರ್ಸ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇಟ್ಸ್ ಅ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಕೆಮಿಕಲ್ಸು. ಏನಾಗುತ್ತೆ ಅಂದರೆ, ಈ ಪಟಾಕಿಗಳಲ್ಲಿ ಯೂಸ್ ಮಾಡೋಂಥ ಕೆಮಿಕಲ್ಸು ಕಾಮನ್ನಾಗಿ ಯೂಸ್ ಮಾಡೋ ಕೆಮಿಕಲ್ಸ್ ಅಂತಲ್ಲ, ದೇ ಆರ್ ಆಲ್ ರೆಸ್ಟ್ರಿಕ್ಟೆಡ್ ಕೆಮಿಕಲ್ಸ್, ಹಜಾರ್ಡಸ್ ಕೆಮಿಕಲ್ಸ್. ಇದನ್ನ ಪರ್ಟಿಕ್ಯುಲರ್ಲಿ ಪಟಾಕಿಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರ್ ರೇರ್ ಅಕೇಷನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರಿಂದ ರಿಲೀಸ್ ಆಗೋ ಮೈನ್ಯೂಟ್ ಪಾರ್ಟಿಕಲ್ಸು ವೆರಿ ಡೇಂಜರಸ್ ಟು ಹೆಲ್ತ್. ಏನಂತಂದರೆ, ಒಂದು ಮೇಯ್ನ್ ಥಿಂಗ್, ಪಟಾಕಿಗಳು ಅಥವಾ ಸ್ಪಾರ್ಕ್ಲರ್ಸ್ಗಳಿಂದ ರಿಲೀಸ್ ಆಗೋ ಅಂಥದ್ದು ಸ್ಮಾಲ್ ಮೈನ್ಯೂಟ್ ಮೈಕ್ರೋ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿರ್ತೀನಿ ಇಲ್ಲಿ, ಸ್ಪಾರ್ಕ್ಲರ್ ಯೂಸ್ ಮಾಡಿ ಎಷ್ಟು ಮೈನ್ಯೂಟ್ ರೆಸಿಡ್ಯೂಸು ನಿಮಗೆ ಕೈ ಮೇಲೆ, ನಾನು ಅದನ್ನು ಸರ್ಫೇಸ್ ಮೇಲೆ ತೆಗೆದಾಗ ಕೈ ಮೇಲೆ ಬರುತ್ತೆ. ಆ ಕಂಪ್ಲೀಟು ಮೈನ್ಯೂಟ್ ಪಾರ್ಟಿಕಲ್ಸು ಕೇಕ್ ಮೇಲೆ ಬಿದ್ದಿರುತ್ತೆ. ಅದೇ ಕೇಕ್ನ ನೀವು ಕಟ್ ಮಾಡಿ ಬಂದಿರೋರೆಲ್ಲ ತಿಂತೀರ. ಅದೆಷ್ಟಂದರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಅದರಲ್ಲಿ ಎಷ್ಟಿರುತ್ತೆ ಅಂದರೆ, ಮಲ್ಟಿಪಲ್ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇರುತ್ತೆ. ಇದು ಮೇಯ್ನ್ ರೋಲ್ ಏನಂತ ಅಂದರೆ, ನಾವು ಇದನ್ನು ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡ್ತಿದ್ರೆ ಫಸ್ಟು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಶುರುವಾಗುತ್ತೆ, ಸ್ಟೊಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಸೆಕೆಂಡು ನಾಸಿಯಾ, ವಾಮಿಟಿಂಗ್, ಆಮೇಲೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಆಮೇಲೆ ಕಣ್ಣೊಳಗಡೆ ಬಿದ್ದರೆ ಇದು ಐ ಇರಿಟೆಂಟು. ಕೊನೆಗೆ ಇದೇನಾಗುತ್ತೆ ಅಂದರೆ, ಇದರಲ್ಲಿ ಕಾಂಪೌಂಡ್ಸು ಪ್ರೋಟೋ ಆಂಕೋಜೀನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಪ್ರೋಟೋ ಆಂಕೋಜೀನ್ಸ್ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರೋಟೋ ಆಂಕೋಜೀನ್ಸ್ ಅಂತ ಇರುತ್ತೆ, ಬಟ್ ಅದು ಆ್ಯಕ್ಟಿವೇಟ್ ಆಗಿರಲ್ಲ. ಯಾವಾಗ ಕ್ಯಾನ್ಸರ್ ಆಗೋ ಅಂಥ ಏಜೆಂಟ್ಸು ಇದನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ಯಾವುದು ಈ ಥರ ಕೆಮಿಕಲ್ ಕಾಂಪೌಂಡ್ಸ್ ಇರಬಹುದು, ಅಥವಾ ಯು ವಿ ರೇಡಿಯೇಷನ್ಸ್ ಇರ್ಬೋದು, ಅಥವಾ ವೈರಸಸ್ಗಳಿರ್ಬೋದು. ಇದು ಯಾವಾಗ ಈ ಜೀನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಆಗ ಮನುಷ್ಯನಿಗೆ ಕ್ಯಾನ್ಸರ್ ಬರೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಯಾವುದೋ ಆರ್ಗನಲ್ಲಿರ್ಬೋದು, ಈಗ ಲಿವರಲ್ಲಿರ್ಬೋದು, ಲಂಗ್ಸಲ್ಲಿರ್ಬೋದು, ಸ್ಟೊಮಕಲ್ಲಿರ್ಬೋದು, ವೆರೆವರ್ ಇಟ್ ಈಸ್. ಸೊ ಈ ಪ್ರೋಟೋ ಆಂಕೋಜಿನ್ಸ್ ನಮ್ಮ ಬಾಡಿಲಿ ಎಲ್ಲ ಕಡೆನೇ ಇರುತ್ತೆ. ಸೊ ಈ ಕಾಂಪೌಂಡು ಪಟಾಕಿಗಳಿಂದ ರಿಲೀಸ್ ಆಗೋವಂಥ ಕಾಂಪೌಂಡ್ಸು ಮತ್ತು ಸ್ಪಾರ್ಕಲ್ಗಳಿಂದ ರಿಲೀಸ್ ಆಗೋವಂಥ ಕಾಂಪೌಂಡ್ಸು, ದೇ ಆರ್ ವೆರಿ ಪೊಟೆಂಟ್ ಟು ಆ್ಯಕ್ಟಿವೇಟ್ ದಿಸ್ ಪ್ರೋಟೋ ಆಂಕೋಜಿನ್ಸ್ನ ಆ್ಯಕ್ಟಿವೇಟ್ ಮಾಡೋದ್ರಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇರುತ್ತೆ. ಅದಕ್ಕೋಸ್ಕರ ನಮಗೆ ಯಾವಾಗಲೂ ಹೆಲ್ತೇ ಇಂಪಾರ್ಟೆಂಟು. ಆದಷ್ಟು ನಾವು ಪರ್ಟಿಕ್ಯುಲರ್ಲಿ ಸೆಲೆಬ್ರೇಷನ್ಸ್ ಟೈಮಲ್ಲಿ ಈ ಪಟಾಕಿಗಳು ಅಥವಾ ಸ್ಪಾರ್ಕ್ಲರ್ಸು, ಫೋಮ್ಸು, ಇದೆಲ್ಲ ಇಟ್ಸ್ ದ ಆರ್ಟಿಫಿಷಿಯಲ್ ಕೆಮಿಕಲ್ಸ್, ಇಟ್ಸ್ ಎ ರಿಸರ್ವೇರ್ ಆಫ್ ಕೆಮಿಕಲ್ಸ್. ಸೊ ಆದಷ್ಟು ನೀವು ದಯವಿಟ್ಟು ಅವಾಯ್ಡ್ ಮಾಡಿ. ಇದರಿಂದ ಫನ್ನು ಆ ಟೈಮಲ್ಲಿ ಫನ್ ಅನಿಸುತ್ತೆ, ಬಟ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟು ತುಂಬ ಇರುತ್ತೆ. ಪರ್ಟಿಕ್ಯುಲರ್ಲಿ ಫೈರ್ ಆಕ್ಸಿಡೆಂಟ್ಸ್ ಏನಾರ ಆಯ್ತಂತಂದರೆ ಇದು ಲೈಫ್ ಲಾಂಗ್. ಒಂದ್ಸಲ ನಿಮ್ಮ ಮುಖ ಸುಟ್ಟೋಯ್ತು, ತಲೆ ಕೂದಲು ಸುಟ್ಟೋಯ್ತು, ಕಣ್ಣು ಡ್ಯಾಮೇಜ್ ಆಯಿತು, ಅಥವಾ ಬಾಡಿ ಪಾರ್ಟಲ್ಲಿ ಯಾವ್ದಾರೋ ಸುಟ್ಟು ಗಾಯಗಳಾದರೆ ಮೋರ್ ದೆನ್ 30% 40% ಎಲ್ಲ ರಿಕವರಿ ಆಗಲ್ಲ. ಅದು ಲೈಫ್ ಲಾಂಗು ನಿಮಗೆ ಮಾರ್ಕ್ ಇದ್ದೇ ಇರುತ್ತೆ. ಸೊ ಬೆಟರ್ ಏನೇ ಸೆಲೆಬ್ರೇಷನ್ಸ್ ಇದು ನಮ್ಮ ಖುಷಿ ಹೋಗಿ ಅದು ಲೈಫ್ ಲಾಂಗು ಹಾರ್ಮ್ಫುಲ್ ಎಫೆಕ್ಟ್ ಆಗಬಾರ್ದು. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ದ ಅಡಿಟಿವ್ಸ್ ವಾಟ್ ವಿ ಯೂಸ್ ಇನ್ ಬರ್ತ್ಡೇ ಸೆಲೆಬ್ರೇಷನ್ಸ್. ನೀವು ಕೇಕ್ ಮೇಲೆ ಈ ಥರ ಇಟ್ಟು ಹಚ್ಚುತ್ತೀರಾ ಅಲ್ವಾ? ಸೊ ನೋಡಿ, ಈ ಥರ ಫೈರ್ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಯಾರು ಎದುರುಗಡೆ ನಿಂತಿರ್ತಾರೆ ಅವ್ರಿಗೇನಾರೋ ಬಟ್ಟೆ ಏನಾದರೂ ನೈಲಾನ್ ಅಥವಾ ಸಿಲ್ಕ್ ಏನಾರು ಯೂಸ್ ಮಾಡಿದರೆ ಅವರು ಕಂಪ್ಲೀಟು ನೋಡಿ, ಇದೆಲ್ಲ ನಾನು ಮೊದಲೇ ಹೇಳಿದ ಥರ ಇದು ಯಾವುದೂ ಸ್ಟ್ರಿಕ್ಟಾಗಿ ರೆಗ್ಯುಲೇಟ್ ಆಗಿಲ್ಲ. ಈ ಸ್ಪಾರ್ಕ್ಲರು 15 to 20 ಸೆಕೆಂಡ್ ಉರಿಬೇಕು. ಇದು ಸ್ಪಾರ್ಕ್ಲರ್ ಏನಾಯಿತು, ಎಕ್ಸ್ಪ್ಲೋಡ್ ಆಯಿತು ನಾನು ತಂದಿರೋದು. ಆ್ಯಕ್ಚುಲಿ ಈ ಕೇಕ್ ಮೇಲೆ ಇಟ್ಟಿದ್ರೆ ಇದು ಯಾರು ಎದುರುಗಡೆ ಇತ್ತು ಅವ್ರಿಗೆ ಡೆಫಿನೆಟ್ಲಿ ಫೈರ್ ಅವ್ರ ಮೇಲೆ ಬೀಳುವಂಥ ಚಾನ್ಸ್ ಇತ್ತು. ಜೊತೆಗೆ ನೀವು ಇದನ್ನು ಹಚ್ಚಿಬಿಟ್ಟು ಕೇಕ್ ತಿಂತೀರಾ, ಜಸ್ಟ್ ನೋಡಿ, ಇದನ್ನು ತಿಂತೀರಾ ನೀವು ಕೇಕಲ್ಲಿ, ಇದೆಲ್ಲ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್. ಇದು ನಾನು ಮೊದಲೇ ಹೇಳೋ ಥರ ಇದು ಕಂಪ್ಲೀಟು ಇದರಲ್ಲಿ ಕ್ಯಾನ್ಸರಸ್ ಕೆಮಿಕಲ್ಸ್ ಇರುತ್ತೆ. ಇದನ್ನು ಲಿಟ್ರಲಿ ನಿಮ್ಮದು ಕೇಕ್ಗಳಲ್ಲಿ ಇದನ್ನೇ ತಿನ್ನೋದು ನೀವು. ಎಷ್ಟು ನೋಡಿ, ಒಂದು ಸೆಕೆಂಡ್ ಬರ್ನ್ ಆಗಿದೆ ಅಷ್ಟೇ. ಒಂದು ಸೆಕೆಂಡಲ್ಲಿ ಎಷ್ಟು ರಿಲೀಸ್ ಆಗಿದೆ ನೋಡಿ ಅದರದ್ದು ಪೌಡರ್. ಓಕೆ,
ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇದರಲ್ಲೇ ವೈಪ್ ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಬರ್ತ್ಡೇ ಫೋಮ್ಸ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಬರ್ತ್ಡೇ ಫೋಮ್ಸು ನೋಡಿ ನಿಮಗೆ ಎಷ್ಟು ಡೇಂಜರ್ ಇರುತ್ತೆ ಅದು ಅಂತ ಅಂದರೆ ಜಸ್ಟ್ ಎನ್ ಎಕ್ಸಾಂಪಲ್. ನೋಡಿ ಇಷ್ಟು ಬೆಂಕಿ ನಿಮಗೆ ಹತ್ಕೊಳ್ತು ಅಂತಂದರೆ ಸುತ್ತ ನೋಡಿ ಅದು ಉರಿತಾನೇ ಇರುತ್ತೆ. ಇದು ಕಂಪ್ಲೀಟ್ ಮುಗಿಯೋ ತನಕ ಹಿಂಗೆ ಉರಿತಾನೇ ಇರುತ್ತೆ. ಸೊ ಇದು ಎಷ್ಟು ಎಫೆಕ್ಟ್ ಇರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಮೈ ಮೇಲೆ ಬಿದ್ದಾಗ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಮೈ ಮೇಲೆ ಬಿದ್ದಾಗ ಇದು ಉರಿತಾನೇ ಇದೆ ನೋಡಿ. ಇದು ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಕಂಪ್ಲೀಟು ಉರಿತಾನೇ ಇದೆ. ಸೊ ಇದು ಬಟ್ಟೆಗೆ ಜೊತೆಗೆ ಬಿದ್ದರೆ, ಮುಖದ ಮೇಲೆ ಬಿದ್ದರೆ ಏನಾಗ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಇಲ್ಲಿವರೆಗೆ ಏನಕ್ಕೆ ಸ್ಟ್ರಿಕ್ಟಾಗಿ ರೆಗ್ಯುಲೇಟ್ ಮಾಡಿಲ್ಲ, ಗೌರ್ಮೆಂಟ್ ಬ್ಯಾನ್ ಮಾಡಿಲ್ಲ. ನೀವು ಎರಡನ್ನೂ ನೋಡಿದ್ರಿ, ಒಂದು ಮೇಜರ್ ಫೈರ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಸೊ ಈಗ ನಮ್ಮ ಪ್ರಕಾರ ನೋಡಿದ್ರೆ, ನಾವೇ ನಮ್ಮದು ಸರೌಂಡಿಂಗ್ ಅಬ್ಸರ್ವ್ ಮಾಡಿದ್ರೆ 100 ಜನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಮಿನಿಮಮ್ 90 ಜನ ಆ ಬರ್ತ್ಡೇಲಿ ಸ್ಪಾರ್ಕ್ಲರ್ಸ್ನ 100ಗೆ 100 ಜನ ಯೂಸ್ ಮಾಡ್ತಾರೆ. ಈ ಸ್ಪ್ರೇಸ್ನ ಅಟ್ಲೀಸ್ಟ್ 90 ಜನ ಅಂತೂ ಯೂಸ್ ಮಾಡೇ ಮಾಡ್ತಾರೆ. ಇಫ್ ದೇ ಆರ್ ವೆರಿ ಯಂಗ್ಸ್ಟರ್ಸ್ ಬಿಟ್ವೀನ್ 18ರಿಂದ 25-30 ಏಜಲ್ಲಿದ್ದರೆ ಡೆಫಿನೆಟ್ಲಿ ಆ ಫೋಮ್ ಸ್ಪ್ರೇನ ಫನ್ಗೋಸ್ಕರ ಯೂಸ್ ಮಾಡೇ ಮಾಡ್ತಾರೆ. ಸೊ ಇನ್ ಕೇಸ್ ಇನ್ಎವಿಟಬಲಿ ಅವ್ರು ಏನಾರು ಯೂಸ್ ಮಾಡ್ತಾಯಿದ್ರೆ ಪ್ರಿಕಾಷನ್ಸ್ ತೊಗೊಳ್ಳೇಬೇಕು. ಇಫ್ ಎನಿ ಕೇಕ್ ಶಾಪ್ಸ್ ಆರ್ ರೆಸ್ಟೋರೆಂಟ್ಸ್ ಅವ್ರೇನಾದರೂ ಈ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಇದು ಯೂಸ್ ಮಾಡ್ತಾ ಇದ್ದಾರೆ ಅಂತ ಏನಾರು ಪರ್ಮಿಷನ್ ಕೊಟ್ಟರೆ ಮ್ಯಾಂಡೇಟ್ರಿ ಅವರು ಫೈರ್ ಎಕ್ಸ್ಟಿಂಗ್ವಿಷರ್ನ ಇಡಲೇಬೇಕು. ಅದು ಆ್ಯಕ್ಚುಲಿ ಇದೆ, ಯಾವುದೇ ಹೋಟೆಲ್ಲು ರೆಸ್ಟೋರೆಂಟ್ಸು ಅಲ್ಲೂ ಸಹ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇಡಲೇಬೇಕು. ಅದನ್ನು ಆ ಝೋನಲ್ಲಿ ಸೆಲೆಬ್ರೇಷನ್ ಝೋನಲ್ಲಿ ಇಡಲೇಬೇಕು. ಯಾಕೆಂದರೆ ದೇರ್ ಇಸ್ ಎ ಬಿಗ್ ಚಾನ್ಸ್ ಆಫ್ ಫೈರ್ ಆಕ್ಸಿಡೆಂಟ್ಸು. ಆಮೇಲೆ ಕ್ಲಾತ್ಸ್ನ ಅಥವಾ ಮನೆಯಲ್ಲಿ ಯೂಸ್ ಮಾಡಿದ್ರೆ, ಮನೇಲಿ ಎಲ್ಲರೂ ಫೈರ್ ಎಕ್ಸ್ಟಿಂಗ್ವಿಷರ್ಸ್ನ ಇಟ್ಕೊಳ್ಳೋಕ್ಕಾಗಲ್ಲ. ಬಕೆಟಲ್ಲಿ ವಾಟರು ಮತ್ತು ವೆಟ್ ಕ್ಲಾತ್ಸ್ನ ರೆಡಿ ಮಾಡಿ ಇಟ್ಟಿರಬೇಕು. ನಿಮ್ಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಅಕಸ್ಮಾತ್ ಯಾರ ಮೇಲಾದ್ರು ಬಿದ್ದು ಬೆಂಕಿ ಬಿದ್ದ ತಕ್ಷಣ ಅವ್ರಿಗೆ ಬಟ್ಟೆಯಿಂದ ಸುತ್ತಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ ಜೊತೆಗೆ ಇಮ್ಮಿಡಿಯೇಟು ಅವ್ರಿಗೆ ಯಾರ ಮೇಲೆ ಬೆಂಕಿ ಬಿದ್ದಿರುತ್ತೆ ಪ್ಯಾನಿಕ್ ಆಗದಲ್ಲೇ ಎಲ್ಲ ದೂರ ಹೋಗಿ ಅವ್ರಿಗೊಬ್ರಿಗೆ ಗಾಳಿ, ಅಫ್ಕೋರ್ಸ್ ಗಾಳಿ ಜಾಸ್ತಿ ಆದಂಗೆ ಅದ್ರದ್ದು ಫೈರ್ದು ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಇಮ್ಮಿಡಿಯೇಟಾಗಿ ನೀರು ಹೆರ್ಚೋದು ಅಥವಾ ಬಟ್ಟೆಯಿಂದ ಸುತ್ತಿ ಸ್ಟಾಪ್ ಮಾಡೋದು ಅದನ್ನು ನೋಡಬೇಕು. ಸೊ ಎಷ್ಟು ಬರ್ನ್ ಎಫೆಕ್ಟ್ ಕಂಟೈನ್ ಮಾಡೋಕ್ಕಾಗುತ್ತೆ, ಸ್ಟಾಪ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ಫಸ್ಟ್ ಏಡ್ ಥರ ಮನೆಯಲ್ಲೇ ಮಾಡಲೇಬೇಕು. ಮತ್ತು ಮಕ್ಕಳು ಪರ್ಟಿಕ್ಯುಲರ್ಲಿ ಮಕ್ಕಳು ಜೊತೆ ಸೆಲೆಬ್ರೇಟ್ ಮಾಡಬೇಕಾದ್ರೆ ಅಪ್ಪ ಅಮ್ಮ ಅಂತೂ ತುಂಬ ವೆರಿ ಕೇರ್ಫುಲ್ಲಾಗಿ, ಈಗ ಜಸ್ಟ್ ಎನ್ ಎಕ್ಸಾಂಪಲ್ಲು, ಇದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗೋಗಿದೆ. ಸೊ ಈ ಇನ್ಸಿಡೆಂಟಿಂದ ಬೇರೆಯವರು ಪಾಠ ಕಲೀಲೇಬೇಕು. ಯಾಕಂದರೆ ಒಂದ್ಸಲಿ ಹೋಗಿದ್ದ ಪ್ರಾಣ ಮತ್ತೆ ವಾಪಸ್ ಬರೋಲ್ಲ. 8 ವರ್ಷದ ಮಗು ಕಳ್ಕೊಳ್ಳೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ಡೆಫಿನೆಟ್ಲಿ ಪೇರೆಂಟ್ಸ್ ಸೀರಿಯಸ್ ಆಗಿ ಥಿಂಕ್ ಮಾಡಲೇಬೇಕು. ಎಕ್ಸೆಪ್ಟ್ ಕೇಕು ಮನೆಗೆ ಈ ಥರದ್ದನ್ನೆಲ್ಲ ತರಲೇಬಾರ್ದು. ಹೆಂಗೆ ಅಂತಂದರೆ ಅವರು ಡೇಂಜರ್ನ ದುಡ್ಡು ಕೊಟ್ಬಿಟ್ಟು ಮನೆಗೆ ಬೈ ಮಾಡ್ಕೊಂಡು ತಂದಿದ್ದ ಲೆಕ್ಕ ಇದೆಲ್ಲ. ಸೊ ಬಿ ಕೇರ್ಫುಲ್. ಈ ಥರ ಆದರೆ ಪ್ರಿಕಾಷನ್ಸು ಮನೇಲಿ ಮಾಡೋಕ್ಕಾಗೋಂಥದ್ದು ಮೂರೇ ಥಿಂಗು. ಒಂದು ನೀರು ಇಟ್ಕೋಬೇಕು, ಒಂದು ವೆಟ್ ಕ್ಲೋತ್ಸ್ ಯೂಸ್ ಮಾಡಬೇಕು. ಇಮಿಡಿಯೇಟ್ ಬರ್ನ್ ಆಯ್ತಂದರೆ ಆ್ಯಂಟಿ ಬರ್ನ್ ಕ್ರೀಮ್ಸು ಅಥವಾ ಸೂತಿಂಗ್ ಕ್ರೀಮ್ಸ್ನ ಅಪ್ಲೈ ಮಾಡಿ ಫಸ್ಟ್ ಏಡ್ ಮನೇಲಿ ಮಾಡಿ ಇಮಿಡಿಯೇಟು ನಿಯರೆಸ್ಟ್ ಹೆಲ್ತ್ ಕೇರ್ ಸೆಂಟರ್ಗೆ ಹೋಗಬೇಕು.